ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗಾದರೆ ಮೈ ಥಾಟ್ಸ್ ಅನ್ನುವಂತಹ ನನ್ನ ಚಾನಲ್ನಲ್ಲಿ ನನ್ನ ಥಾಟ್ಸ್ಗಳನ್ನು, ನನ್ನ ವಿಚಾರಗಳನ್ನು, ನಾನಾ ವಿಷಯಗಳ ಬಗ್ಗೆ ನಾನು ಈಗಾಗಲೇ ಹಂಚ್ಕೊಂಡಿದ್ದೀನಿ. ಹಾಗಾದರೆ ಇವತ್ತು ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇರುವಂತಹ ವಿಷಯ ಏನು ಅನ್ನೋದಾದರೆ, ಗೃಹಲಕ್ಷ್ಮಿ ಹಣದಿಂದ ನನಗಾದ ಉಪಯೋಗ, ಅದು ಎಂತಹ ಪರಿಸ್ಥಿತಿಯಲ್ಲಿ ನನಗೆ ಯಾವ ರೀತಿ ಕೈ ಹಿಡಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಓಕೆ, ಇಲ್ಲಿ ಈ ಗೃಹಲಕ್ಷ್ಮಿ ಅಮೌಂಟು ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಓಕೆ, CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಸರ್, ಇವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಯೋಜನೆಗಳು ತುಂಬ ಜನರಿಗೆ ತುಂಬ ರೀತಿಯಲ್ಲಿ ಉಪಯೋಗವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅದು ಯಾವ ಗಳಿಗೆಯಲ್ಲಿ ಅವ್ರ ಮನೆಯಲ್ಲಿ ಲಕ್ಷ್ಮಿ ಅನ್ನುವಂಥ ಹೆಸರನ್ನು ಇಟ್ಟರೂ ಗೊತ್ತಿಲ್ಲ. ಅವರು ಎಲ್ಲರ ಪ್ರತಿಯೊಂದು ಮನೆಯ ಗೃಹಲಕ್ಷ್ಮಿಯರಿಗೂ ಕೂಡ ಲಕ್ಷ್ಮೀ ತಾಯಿನೇ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ಈ ಲಕ್ಷ್ಮೀ ಮೇಡಮ್ ಅವರು ಎಂತಹ ಈ ವಿಚಾರದ ಬಗ್ಗೆ ಯಾವುದಾದ್ರೂ ಯೋಜನೆಯನ್ನು ನಿಲ್ಲಿಸ್ತೀರಾ ಅಂತ ಎಷ್ಟು ಟೀಕೆಗಳು ಬಂದಾಗ ಅವರು ಖಂಡಿತವಾಗಿ ಹೇಳಿದರು, ನಮ್ಮ 5 ವರ್ಷಗಳ ಕಾಲ ನಾವೇನು ಮಾಡ್ತೀವಿ, ಈ ಯಾವುದೇ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ. ಓಕೆ, ನಾವು ಗೃಹಲಕ್ಷ್ಮಿಯನ್ನು ಕೂಡ ನಿಲ್ಲಿಸುವುದಿಲ್ಲ ಅಂತ ಭರವಸೆಯನ್ನು ಕೊಟ್ಟು ಅದನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಅದು ತುಂಬಾ ಉಪಯೋಗವಾಗಿದೆ. ಓಕೆ, ಇನ್ನು ಇಲ್ಲಿ ಕೆಟ್ಟದ್ದು ಅನ್ನೋ ವಿಷಯವನ್ನು ಬಹಳ ಬೇಗನೆ ನಾವೇನು ಮಾಡಿಬಿಡ್ತೀವಿ, ಪ್ರಚಾರ ಮಾಡಿಬಿಡ್ತೀವಿ. 1 ತಿಂಗಳು ಅಮೌಂಟ್ ಲೇಟಾಗಿ ಬಂದಿದೆ ಅಮೌಂಟು, ಯಾಕೆ ಏನು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತೀವಿ. ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗೋದೇ ಎಷ್ಟು ಕಷ್ಟ ಅಂತ ಆ ಮನೆ ಯಜಮಾನರಿಗೆ ಗೊತ್ತು. ಇನ್ನು ಜಗತ್ತಿನ ಎಲ್ಲ ಜನರಿಗೆ ಒಂದು ಏನಂತಾರೆ ತಾಂತ್ರಿಕ ದೋಷ ಅಂತ ಅವ್ರು ಹೇಳ್ತಾ ಇದ್ರು. ತಾಂತ್ರಿಕತೆಯನ್ನು ಇವುಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರ ಮನೆಗೆ ಅಮೌಂಟ್ನ ತಲುಪಿಸಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು. ಓಕೆ, ಕೆಟ್ಟ ವಿಚಾರಗಳನ್ನು ಆದಷ್ಟು ಬೇಗ ನಾವು ಶೇರ್ ಮಾಡೋದಾದರೆ ಈ ಒಳ್ಳೆಯ ವಿಚಾರಗಳನ್ನು ಯಾಕೆ ಹಂಚ್ಕೋಬಾರ್ದು ಅನ್ನೋದೇ ನನ್ನ ಅನಿಸಿಕೆ. ಈ ಗೃಹಲಕ್ಷ್ಮಿ ಅಮೌಂಟು ನನಗೂ ಕೂಡ ತುಂಬಾ ಸಹಾಯ ಆಗಿದೆ. ಆದ್ದರಿಂದ ಈ ವಿಷಯವನ್ನು ನಾನು ಶೇರ್ ಮಾಡ್ಕೋಬೇಕು. ಬೇರೆ ಬೇರೆ ವಿಚಾರಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ವಿಡಿಯೋಸನ್ನು ಹಾಕಿಲ್ಲ, ಆದರೂ ಕೂಡ ಈ ಗೃಹಲಕ್ಷ್ಮಿ ಹಣ ಅನ್ನೋದು ನನಗೆ ಎಂತಹ ಪರಿಸ್ಥಿತಿಯಲ್ಲಿ ಬಂತು, ನನಗೂ ಕೂಡ ಅದು ಯಾವ ರೀತಿ ಉಪಯೋಗವಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಓಕೆ, ಹೋದ ವರ್ಷ ಇದೇ ಶ್ರಾವಣ ತಿಂಗಳಾಗ ಏನಾಯಿತು ಅಂದರೆ, ನಮ್ಮ ಯಜಮಾನ್ರ ಜಾಬಿನ ಟೆಂಡರ್ ಮುಗಿದು ಕೆಲಸವನ್ನು ಬಿಟ್ಬಿಟ್ಟು ಟೆಂಡರ್ ಮುಗಿದಾಗ 2 ತಿಂಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಬಾಡಿಗೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತು, ಬಾಡಿಗೆಯನ್ನು ನಾವೇನು ಮಾಡಿಲ್ಲ ಅಂದರೂ, ನಮ್ಮ ಮನೆಗೆ ಯಾವುದೇ ವಸ್ತು ತಂದಿಲ್ಲ, ಬೇರೆ ಯಾವ ಕೆಲಸ ಕಾರ್ಯಗಳನ್ನು ಬಿಟ್ಟಿದ್ದೀವಿ ಅಂದರೂ ಕೂಡ ನಾವು ಬಾಡಿಗೆಯನ್ನು ಕಟ್ಟಲೇಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ತಾಯಿದ್ವಿ, ನಾವು ಕೂಡ ನಮ್ಮ ಫ್ರೆಂಡ್ ಒಬ್ಬರ ಸಹಾಯದಿಂದ ಚಿಕ್ಕ ಮಕ್ಕಳು, ಯಜಮಾನರ ಕೆಲಸ ಕೂಡ ಟೆಂಡರ್ ಮುಗಿದೋಗಿದೆ, ಕೆಲಸ ಬಿಟ್ಟು 2-3 ತಿಂಗಳಾಗಲಿಕ್ಕೆ ಬಂದಿದೆ, ಮನೆಯಲ್ಲಿ ದುಡ್ಡನ್ನು ಹುಡ್ಕಾಡಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಏನಾಗಿತ್ತು, ನಾವು ಕೂಡ ಈ ಒಂದು ಅಜಯ್ ಅನ್ನುವಂತಹ ನನ್ನ ಫ್ರೆಂಡು, ಚಿಕ್ಕ ಮಕ್ಕಳು ಇದ್ದಾರೆ, ನನಗೂ ಕೂಡ ಈ ಅಪ್ಲಿಕೇಶನ್ ಹಾಕ್ಕೊಡು ಅಂದಾಗ ಅವರು ರೇಷನ್ ಕಾರ್ಡ್ನ ಸೆಂಡ್ ಮಾಡು ಅಂಥೇಳಿ ನನಗೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಲಿಕೇಶನ್ ಹಾಕ್ಕೊಟ್ರು. ನಾನು ಕೂಡ ತುಂಬ ಖುಷಿಪಟ್ಟೆ. ಅವ್ರಿಗೂ ಕೂಡ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಎಲ್ಲರೂ ಕೂಡ ಶ್ರಾವಣದ ಶುಕ್ರವಾರ, ಶ್ರಾವಣ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ನಾವು ತುಂಬ ಸಂದಿಗ್ಧ ಪರಿಸ್ಥಿತಿ, ಕೆಲಸ ಕೈ ಕೊಟ್ಟಿದೆ, ಬಾಡಿಗೆ ಮನೆ. ಓಕೆ, ಇಂತಹ ಪರಿಸ್ಥಿತಿಗಳೊಡನೆ ನನ್ನ ಜೊತೆಗೆ ಯಾರೂ ಇಲ್ಲ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ನನ್ನ ಅಪ್ಪ, ಅಮ್ಮ, ಅಣ್ಣ, ನಮ್ಮ ರವಿಯಣ್ಣ ಇವರೆಲ್ಲರೂ ನನ್ನ ಸಹಾಯಕ್ಕೆ ಇದ್ದರು. ಆದರೆ ಎಲ್ಲರೂ ಸಹಾಯಕ್ಕಿದ್ದಾರೆ ಅಂದ ಒಬ್ಬ ಮನುಷ್ಯ ನಮಗೆ ನಮ್ಮವರು ದುಡ್ಡು ಕೊಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ ಅಂದಾಗ ನಾವು ಪದೇ ಪದೇ ಕೇಳಲಿಕ್ಕಾಗಲ್ಲ. ಸಹಾಯ ಮಾಡಿದರೆ ಅವರು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಪರಿಸ್ಥಿತಿಯಲ್ಲಿ ನಾನು ಈ ಯೋಜನೆಗಳಿಗೆ, ಅನ್ನಭಾಗ್ಯ ಯೋಜನೆಯಾಗಲಿ, ಈ ಗೃಹಲಕ್ಷ್ಮಿ ಯೋಜನೆಗಾಗಲಿ ಕಾಯ್ತಾ ಇದ್ದೆ. ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರವಾರದ ಪೂಜೆ ದಿನ ಹೀಗೆ ಕೂತ್ಕೊಂಡಿದ್ವಿ. ತುಂಬ ಸಂದಿಗ್ಧ ಪರಿಸ್ಥಿತಿ. ಆ ಕಷ್ಟದ ಸಮಯದಲ್ಲಿ
ನಾವು ಹೀಗೆ ಕೂತ್ಕೊಂಡಾಗ ಏನೋ ವಿಚಾರಗಳನ್ನು ಮಾಡ್ತಿರುವಾಗ ನಮ್ಮ ಮನದಾಳದ ಮಾತುಗಳನ್ನು ಆ ದೇವರ ಮುಂದೆ ಹೇಳುವಂತಹ ಸಂದರ್ಭದಲ್ಲಿ ಶುಕ್ರವಾರ ಆ ಲಕ್ಷ್ಮೀ ತಾಯಿ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂತು. ಕೆನರಾ ಬ್ಯಾಂಕಿಂದ 680 ₹680 ನನ್ನ ಅಕೌಂಟಿಗೆ ಜಮಾ ಆಯಿತು. ಆ ಸಂತೋಷಕ್ಕೆ ಅಪಾರವೇ ಇಲ್ಲ. ಕಾರಣ ಇಷ್ಟೇ, ನಾವು ದುಡ್ಡಿದ್ದಾಗ ಖರ್ಚು ಮಾಡಿರ್ತೀವಿ, ದುಡಿತಾ ಇರ್ತೀವಿ, ಅದು ಬೇರೆ. ಅಂತಹ ಪರಿಸ್ಥಿತಿಯಲ್ಲಿ ಆ ಅಮೌಂಟ್ನ ನೋಡಿ, ಚಿಕ್ಕ ಮಕ್ಕಳು ಸ್ಪೋರ್ಟ್ಸಲ್ಲಿ ಗೆದ್ದಾಗ, ಏನಾದರೂ ಖುಷಿ ಆದಾಗ, ತಂದೆ ತಾಯಿ ಏನೋ ತಂದು ಕೊಟ್ಟಾಗ ಅವ್ರಿಗೆ ಬೇಕಾಗಿದ್ದನ್ನು ಎಷ್ಟು ಖುಷಿಯಾಗ್ಬಿಡುತ್ತೋ ಅಷ್ಟು ಖುಷಿ ನನಗಾಯಿತು. ಆ ಶುಕ್ರವಾರ ದಿನ ₹680 ನನ್ನ ಅಕೌಂಟಿಗೆ ಬಂದಾಗ ನಾನು ನಮ್ಮ ಯಜಮಾನರಿಗೆ ಹೇಳಿದ್ದು, ದೇವರು ನಮ್ಮ ಕೈ ಬಿಡಲ್ಲ, ಯಾವುದೋ ರೂಪದಲ್ಲಿ ಬಂದಿದ್ದಾನೆ. ಕಾಂಗ್ರೆಸ್ಸನ್ನು ಕೂಡ ನೆನೆಸ್ಕೊಂಡೆ, ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೂ ಕೂಡ ಮನಸ್ಸಲ್ಲೇ ಥ್ಯಾಂಕ್ಸ್ ಹೇಳ್ಕೊಂಡೆ. ಇದನ್ನು ಶೇರ್ ಮಾಡೋದಕ್ಕೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಮೇಡಮ್, ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು, ನೀವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಅನುಭವಗಳನ್ನು, ಗೃಹಲಕ್ಷ್ಮಿ ಹಣವನ್ನು ಹೇಗೆ ಯೂಸ್ ಮಾಡಿಕೊಂಡ್ರಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ ಅಂದಾಗ ನನಗಿದೊಂದು ಅವಕಾಶ, ಸದವಕಾಶ ಅಂದ್ಕೊಂಡು ಈ ವಿಷಯವನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಆವತ್ತು ನನಗೆ ತುಂಬ ಖುಷಿಯಾಯಿತು. ನಮ್ಮ ಯಜಮಾನರಿಗೆ ಅವತ್ತು ಹೇಳಿದ ಅದೇ ಮಾತು. ಈ ವರ್ಷ ನಾನು ಬಾಡಿಗೆ ಮನೆಯಲ್ಲಿದ್ದೆ, ಒಂದು ಪುಟ್ಟ ಸಣ್ಣ ಮನೆಯನ್ನು ಕಟ್ಕೊಂಡಿದ್ದೀವಿ. ಆ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಅದೇ ಗೃಹಲಕ್ಷ್ಮಿಯ ಹಣದಿಂದ. ನಾವು ಮತ್ತೆ ಈಗ ನಮ್ಮ ಯಜಮಾನರು ಯಾವುದೋ ಒಂದು ಪ್ರೈವೇಟ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಗೃಹಲಕ್ಷ್ಮಿಯ ಅಮೌಂಟನ್ನು ತಗೊಂಡು ಮತ್ತು ನಾವು ಈ ಭಾಗ್ಯಲಕ್ಷ್ಮಿಯನ್ನು ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವವರೆಗೂ ಆ ಅಮೌಂಟ್ ಕರ್ಕೊಂಡು ಬಂದಿದೆ ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ. ಕಾಂಗ್ರೆಸ್ಸಿಗೆ ನಾನು ತುಂಬ ಥ್ಯಾಂಕ್ಸ್ಗಳನ್ನು ಹೇಳ್ತೀನಿ. ಇನ್ನು ನಾನು ತಿಳ್ಕೊಂಡಿರೋ ಪ್ರಕಾರ ಈ ಕಾಂಗ್ರೆಸ್ಸಿನ ಎಲ್ಲ ಯೋಜನೆಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಆಗ್ತಾ ಇದೆ. ಒಂದು ಊರಿಂದ ಬೇರೆ ಊರಿಗೆ ಕೆಲಸಕ್ಕೆ ಹೋಗುವಂಥ ಎಷ್ಟೋ ಮಹಿಳೆಯನ್ನು ನಾನು ವಿಚಾರಿಸಿದಾಗ ಅವ್ರು ಹೇಳಿದರು, ನಾವು ದುಡಿಯುವಂತಹ ಅಮೌಂಟಲ್ಲಿ 8-10 ಸಾವಿರ ಕೊಡ್ತಾಯಿದ್ರು, ಅದರಲ್ಲಿ 2-3 ಸಾವಿರ ರೂಪಾಯಿ ನಮಗೆ ಬಸ್ ಫೇರೇ ಹೋಗ್ತಾ ಇತ್ತು. ಈ ಶಕ್ತಿ ಯೋಜನೆಯಿಂದಾಗಿ ಆ ಅಮೌಂಟು ಕೂಡ ಉಳಿತಾಯ ಆಗ್ತಿದೆ ಅಂತ. ಎಷ್ಟೋ ವಯೋವೃದ್ಧರು ನಾವು ಮೆಡಿಸಿನ್ನಿಗೆ ಕೂಡ ಮನೆಯಲ್ಲಿ ಭಾರ ಆಗಿಬಿಟ್ಟಿದ್ದೀವಿ ಅಂತ ಇದ್ವಿ, ಅಂಥದ್ರಲ್ಲಿ ನಮಗೆ ಈ ಮೆಡಿಸಿನ್ ತೊಗೊಳ್ಳಿಕ್ಕೆ ಅಮೌಂಟ್ ಯೂಸ್ ಆಗಿದೆ ಅಂತ ಹೇಳಿದರು. ನಾನು ಹೇಳೋದಿಷ್ಟೇ, ಈ ಕಾಂಗ್ರೆಸ್ ಮಾಡಿರುವಂತಹ ಎಲ್ಲ ಯೋಜನೆಗಳು ತುಂಬ ಸಹಾಯ ಆಗಿವೆ. ನನಗೂ ಕೂಡ ನಮ್ಮವರ ಜೊತೆಗೆ, ನನ್ನ ಬೆನ್ನೆಲುಬಾಗಿ ನನ್ನ ಜೊತೆ ನಿಂತಿರುವಂತಹ ನನ್ನವರೊಂದಿಗೆ ಈ ಕಾಂಗ್ರೆಸ್ ಕೂಡ ಕೈ ಜೋಡಿಸಿದ್ದು ತುಂಬಾ ಖುಷಿಯಾಯಿತು. ಹಸ್ತಕ್ಕೆ ನಾವು ಮತ ಹಾಕಿದ್ದು ಸಾರ್ಥಕವಾಯಿತು ಅಂತ ಅನ್ನಿಸ್ತು. ತುಂಬ ಖುಷಿಯಾಗ್ತಿದೆ ಈ ವಿಷಯವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ. ನಾನು ಕೇಳಿದ ಸತ್ಯದ ಪ್ರಕಾರ ಈ ಎಲ್ಲ ಯೋಜನೆಗಳು ಕೂಡ ಏನಾಗ್ತಾ ಇದ್ದಾವೆ, ಸದ್ಬಳಕೆ ಆಗ್ತಾ ಇದ್ದಾವೆ. ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಏನಾಗ್ತಾ ಇದ್ದಾವೆ, ಉಪಯೋಗ ಆಗ್ತಾನೆ ಇದ್ದಾವೆ. ಚಿಕ್ಕ ಮಕ್ಕಳನ್ನು ಕರ್ಕೊಂಡು ನಾವು ಕೆಲಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಸಮಯಕ್ಕೆ ಆದಂತಹ ಈ ಒಂದು ದುಡ್ಡನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ತುಂಬ ಕೆಟ್ಟಂಥ ಪರಿಸ್ಥಿತಿಯಲ್ಲಿ ನಮಗೆ ಈ ಅಮೌಂಟು ಯೂಸ್ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಆದ್ದರಿಂದ ಇಲ್ಲಿ ಕೆಲವೊಬ್ಬರು ಟೀಕೆ ಮಾಡ್ತಾರೆ, ಯಾಕಂದರೆ ಈ ಯೋಜನೆಗಳನ್ನು ಮಾಡೋದ್ರಿಂದ ಬೇರೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ. ಹಾಗಾದರೆ ಕಣ್ಣೀರು ಒರೆಸ್ಕೊತ ಬದುಕ್ತಾ ಇರುವಂತಹ ಎಷ್ಟೋ ಮಹಿಳೆಯರಿಗೆ ಕಣ್ಣೀರು ಒರೆಸುವ ಬೆರಳಾಗಿ ಬಂದಿರುವ ಹಸ್ತದಿಂದ ತುಂಬ ಉಪಯೋಗವಾಗಿದೆ. ಎಷ್ಟೋ ಜನರ ಕಣ್ಣೀರನ್ನು ಒರೆಸಿದೆ, ಎಷ್ಟೋ ಜನರಿಗೆ ಆರ್ಥಿಕ ಬಲವನ್ನು ನೀಡಿದ್ದಾವೆ ಈ ಯೋಜನೆಗಳು. ಕಾಂಗ್ರೆಸ್ ಮಾಡಿದ ಯೋಜನೆಗಳು ಎಲ್ಲರಿಗೂ ಸಹಾಯವಾಗಿವೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಈ ಕಣ್ಣೀರು ಮತ್ತು ನಗು ಎರಡು ಒಟ್ಟಿಗೆ ಸೇರಲ್ಲ ಅಂತಾರೆ. ಅವು ಸೇರಿದರೆ ಆ ಸಮಯವನ್ನು ಮರೀಲಿಕ್ಕೆ ಆಗಲ್ಲ ಅಂತಾರೆ. ಒಂದು ನನ್ನ ಅಣ್ಣನ ಮದುವೆಯಲ್ಲಿ ಆ ರೀತಿ ನನಗಾಗಿದ್ದು, ಯಾಕಂದರೆ ಅವರು ತುಂಬ ನಮ್ಮ ಅಣ್ಣನ ಮದುವೆ ನೋಡಬೇಕು ಅನ್ನುವಂತಹ ತುಂಬ ಖುಷಿಯಲ್ಲಿ ಇದ್ದಾಗ ಆ ರೀತಿ ಒಂದು ಕಣ್ಣೀರು ಮತ್ತು ನಗು ಕೂಡಿ ಬಂದದ್ದು. ಇನ್ನೊಂದು, ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಅಕೌಂಟಿಗೆ ಹಣ ಜಮಾ ಆಗ್ತಾ ಹೋದಾಗ ನಗು ಮತ್ತು ಅದು ಎರಡೂ ಸೇರಿತ್ತು. ಈ ದಿನವನ್ನು ನಾವು ಮರೀಲಿಕ್ಕೆ ಆಗಲ್ಲ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ಬಹುಮಾನವನ್ನು ಕೊಡ್ತೀವಿ ಈ ಥರ ಮಾಡಿದ್ರಿ ಅಂತ ಹೇಳಿದ್ರು. ಯಾವ ಬಹುಮಾನಕ್ಕಾಗಿಯೂ ಕೂಡ ಈ ವಿಡಿಯೋ ಮಾಡಬೇಕನ್ನುವಂಥದ್ದಲ್ಲ. ಅವರು ಮಾಡುವ ಕಾರ್ಯಗಳು ಜನರಿಗೆ ಉಪಯೋಗವಾಗ್ತಾ ಇದ್ದಾವೆ ಅಂದಾಗ ಅವರಿಗೆ ಮತ್ತಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಇದು ಮೇಡಮ್ಗೆ ತಲುಪಲಿ, ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಮುಖಂಡರಿಗೂ ಈ ವಿಡಿಯೋ ತಲುಪಲಿ ಅನ್ನೋದೇ ನನ್ನ ಆಶೆಯಾಗಿದೆ.
ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಈ ಎಲ್ಲ ಯೋಜನೆಗಳು ಸಹಾಯವಾಗಿವೆ. ಕಾಂಗ್ರೆಸ್ ಸಹಕಾರಕ್ಕೆ ಹೃದಯಪೂರ್ವಕವಾದ ನಮನಗಳನ್ನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮೇಡಮ್, CM ಸಿದ್ದರಾಮಯ್ಯ ಸರ್, ಎಲ್ಲರಿಗೂ ಕೂಡ DK ಶಿವಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ನೀವು ಕೂಡ ಕಾಂಗ್ರೆಸ್ಸಿನ ಯೋಜನೆಗಳಿಂದ ಎಷ್ಟು ಖುಷಿ ಪಟ್ಟಿದ್ದೀರಾ ಅನ್ನೋದನ್ನು ಮೆಸೇಜ್ ಮಾಡಿ ತಿಳಿಸಿ. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.